ಇನ್ನು ನೋ ಡೌಟ್ ಸಿಎಎ ಅಂದ್ರೆ ಪೌರತ್ವ ತಿದ್ದುಪಡಿ ಕಾಯ್ದೆ ಮೂಲಕ ಲೋಕಸಮರಕ್ಕೆ ಮತ್ತೊಂದು ದಾಳವನ್ನ ಉರುಳಿಸಿದೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ. ನಿನ್ನೆ ಈ ಬಗ್ಗೆ ಅಧಿಸೂಚನೆ ಹೊರಡಿಸ್ತಾ ಇದ್ದ ಹಾಗೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಇದೀಗ ಸಿಡಿದೆದ್ದಿವೆ. ಸಿಎಎ ಜಾರಿ ಮೂಲಕ ಮತ್ತೊಂದು ಸುತ್ತಿನ ಸಂಘರ್ಷ. ಕೇಂದ್ರದ ಸಮರ್ಥನೆ ಕೆಂಡ ಉಗುಳುತ್ತಿವೆ ವಿಪಕ್ಷಗಳು. नरेंद्र मोदी जी ने हिंदू, बौद्ध, जैन, इस सारे सिख, इस सारे लोगों को नागरिकता देकर उनका सम्मान करने का काम नरेंद्र मोदी जी ने किया. ಕೇಂದ್ರ ಸರ್ಕಾರದ ನಡೆ ಸ್ಪಷ್ಟ. ಪೌರತ್ವ ತಿದ್ದುಪಡಿ ಕಾಯ್ದೆ ನಿನ್ನೆ ಜಾರಿ ಮಾಡುವ ಮೂಲಕ ಲೋಕಸಮರಕ್ಕೆ ಕಹಳೆ ಊದಿದೆ. ಅದಕ್ಕಾಗಿ ಕೇಂದ್ರ ಸರ್ಕಾರ ಸಿಎಎ 2019 ಅಡಿ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸಲು ಹೊಸ ಪೋರ್ಟಲ್ ಇಂಡಿಯನ್ ಸಿಟಿಜನ್ಶಿಪ್ ಆನ್ಲೈನ್ ಇನ್ ಪ್ರಾರಂಭಿಸಿದೆ. ಇದರಲ್ಲಿ ಭಾರತೀಯ ನಾಗರಿಕರಾಗಲು ಅರ್ಜಿ ಸಲ್ಲಿಸಬಹುದಾಗಿದೆ. ಸಿಎಎ ಜಾರಿ ಮಾಡ್ತಿರೋದಕ್ಕೆ ತಿರುಗೇಟು ಕೊಟ್ಟಿರೋ ಸಿಎಂ ಸಿದ್ದರಾಮಯ್ಯ ಇದು ಬಿಜೆಪಿಯ ಹಿಡನ್ ಅಜೆಂಡಾ ಅಂತ ಗುಡುಗಿದ್ದಾರೆ. ಚುನಾವಣೆಗೋಸ್ಕರ ಮಾಡಿದ್ದಾರೆ. ಮುಸ್ಲಿಂ ಇಂಡಿಯಾ ಚುನಾವಣೆ ಬಂದಲ್ಲಿ ಯಾಕೆ ಮಾಡಿದ್ದಾರೆ? ಕೇಂದ್ರ ಚುನಾವಣೆ ಹೊಸ್ತಿಲಿನಲ್ಲಿ ಸಿಎಎ ಜಾರಿಗೆ ಆತುರಾತುರವಾಗಿ ಸಿದ್ಧತೆ ನಡೆಸಿದೆ. ಇದರ ಮಧ್ಯೆಯೇ ಪೌರತ್ವ ಕಾನೂನು ತಿದ್ದುಪಡಿಗೆ ಭಾರೀ ವಿರೋಧ ವ್ಯಕ್ತವಾಗ್ತಿದೆ. ಈಶಾನ್ಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಸಂಯುಕ್ತ ವಿರೋಧಿ ವೇದಿಕೆ ಮತ್ತು ಆಲ್ ಅಸ್ಸಾಂ ವಿದ್ಯಾರ್ಥಿಗಳ ಒಕ್ಕೂಟ ಸೇರಿ ಸುಮಾರು 30 ವಿದ್ಯಾರ್ಥಿ ಸಂಘಟನೆಗಳು ಸಿಎಎ ವಿರೋಧಿಸಿ ಬೀದಿಗಿಳಿದಿವೆ. ಉತ್ತರ 24 ಪರಗಣ ಜಿಲ್ಲೆ ಹಬ್ರಾದಲ್ಲಿ ಅಧಿಕೃತ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮಮತಾ ಬ್ಯಾನರ್ಜಿ ಸಿಎಎ ಕಾನೂನಿನ ಮಾನ್ಯತೆ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ. ಅಲ್ಲದೆ ಸಿಎಎ ಅನುಷ್ಠಾನಕ್ಕೆ ಅವಕಾಶ ನೀಡಲ್ಲ ಅಂತ ಗುಡುಗಿದ್ದಾರೆ. अगर आपको करना चाहिए था कोई कामयाबी कोई कानून तो आप 2019 में 20 में पास हुआ था, हम लोगों ने अपोज किया था. तो चुनाव को 2 दिन पहले करने का मतलब क्या होता है? ಅಷ್ಟೇ ಅಲ್ಲ, ಅತ್ತ ಕಾಶ್ಮೀರದಲ್ಲಿ ಮೆಹಬೂಬಾ ಮುಫ್ತಿ, ಒಮರ್ ಅಬ್ದುಲ್ಲಾ ಕೂಡ ಸಿಎಎ ವಿರೋಧಿಸಿದ್ದಾರೆ. ಕೇಂದ್ರ ಸಿಎಎ ಮೂಲಕ ಮುಸ್ಲಿಮರಿಗೆ ರಂಜಾನ್ ಗಿಫ್ಟ್ ಕೊಟ್ಟಿದೆ ಅಂತ ಒಮರ್ ಅಬ್ದುಲ್ಲಾ ವ್ಯಂಗ್ಯವಾಡಿದ್ದಾರೆ. ಇತ್ತ ದಕ್ಷಿಣ ರಾಜ್ಯಗಳಲ್ಲೂ ಸಿಎಎ ವಿರುದ್ಧ ಕೇರಳ ಸಿಎಂ ಪಿಣರಾಯಿ ವಿಜಯನ್, ತಮಿಳುನಾಡು ಸಿಎಂ ಸ್ಟಾಲಿನ್ ಗರ್ಜಿಸಿದ್ದಾರೆ. ಸಿಎಎ ಜಾರಿಗೆ ಅವಕಾಶ ಕಲ್ಪಿಸಿಲ್ಲ ಎಂದಿದ್ದಾರೆ. ಜೊತೆಗೆ ನಟರಾದ ಕಮಲ್ ಹಾಸನ್, ವಿಜಯ್ ಕೂಡ ಪ್ರತಿರೋಧ ತೋರಿಸಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಿಎಎ ರದ್ದುಪಡಿಸುವುದಾಗಿ ಶಶಿ ತರೂರ್ ಹೇಳಿದ್ದಾರೆ. ಹರೀಶ್, ಟಿವಿ9, ನವದೆಹಲಿ.